ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಾಯಿ ಬಾಬಾಗೆ ಇಷ್ಟವಾದಂಥ ನೈವೇದ್ಯ ಏನು, ಈ ಅಮಾವಾಸ್ಯೆ ದಿನ ಇದೊಂದು ಸಾಯಿಗೆ ಅರ್ಪಿಸಿ ಅಂತ ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೋಸ್ಕರ ಹೇಳ್ಕೊಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಇರುವಂಥ ಪ್ರಶ್ನೆಗಳಿಗೆಲ್ಲ ಕೂಡ ಈ ವಿಡಿಯೋ ಮೂಲಕ ಸಾಯಿಯಪ್ಪ ಉತ್ತರ ಕೊಡ್ತಾ ಇದ್ದಾರೆ. ನಾವು ಪ್ರತಿ ಗುರುವಾರ ಸಾಯಿಯಪ್ಪಗೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀವಿ. ಆದರೂ ಕೂಡ ಸಾಯಿಯಪ್ಪಗೆ ಕೆಲವೊಬ್ಬರಿಗೆ, ಎಲ್ಲ ಭಕ್ತರಿಗೆ ಗೊತ್ತಿರುತ್ತೆ ಸಾಯಿಯಪ್ಪಗೆ ಏನಿಷ್ಟ. ಯಾಕಂದರೆ ಸಾಯಿ ಸಚ್ಚರಿತ್ರ ಬುಕ್ಕು ಎಲ್ಲರೂ ಓದ್ತಾ ಇರ್ತಾರಲ್ಲ, ಪ್ರತಿ ಚಾಪ್ಟರಲ್ಲಿ ಸಾಯಿಯಪ್ಪ ಪವಾಡಗಳು, ಆಮೇಲೆ ಸಾಯಿಯಪ್ಪ ಯಾವ ಥರ ಶಿರಡಿಯಲ್ಲಿ ಇದ್ದಾಗ ಇದ್ರೋ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಈ ಸಾಯಿ ಸಚ್ಚರಿತ್ರ ಬುಕ್ಕಿಂದ ನಾವು ತುಂಬ ಅಂದರೆ ತುಂಬ ತಿಳ್ಕೊಂಡಿರ್ತೀವಿ. ಸಾಯಿಯಪ್ಪ ಮೇಲೆ ನಂಬಿಕೆ ಅನ್ನೋದು ಇನ್ನೂ ಹೆಚ್ಚಾಗಿರುತ್ತೆ. ಶ್ರದ್ಧೆಯಿಂದ ಸಾಯಿಯಪ್ಪ ಏನು ಸಂದೇಶವನ್ನು ಕೊಟ್ಟರೂ ಕೂಡ ನಾವು ಖಂಡಿತ ಆಚರಿಸುತ್ತೀವಿ. ನಮ್ಮ ಕಷ್ಟಗಳು ಯಾವಾಗಲೂ ಇರುತ್ತೆ, ಬಟ್ ಅದು ಈಗಿರೋದು ಮತ್ತೆ ನಾಳೆ ಇರಲ್ಲ. ಅದು ಸಮಯಕ್ಕೆ ಬಂದು ಹೋಗ್ತಾ ಇರುತ್ತೆ. ಯಾಕಂದರೆ ಯಾವುದು ಶಾಶ್ವತವಾಗಿ ನಮ್ಮ ಜೀವನದಲ್ಲಿ ಇರಲ್ಲ. ಏನೇ ಆ ಕಷ್ಟ ಇರಲಿ, ಏನೇ ಸಂತೋಷ ಇರಲಿ, ಅದು ತಾತ್ಕಾಲಿಕವಾಗಿ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತೆ. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಸಾಯಿಯಪ್ಪನ ನೋಡಿದ್ರೆ, ಅವನ ಜೀವನ ಶೈಲಿ ನೋಡಿದ್ರೆ ನಾವು ಯಾವ ಥರ ಬಾಳಬೇಕು, ನಮ್ಮ ಲೈಫ್ನ ಯಾವ ಥರ ಲೀಡ್ ಮಾಡಬೇಕು ಅನ್ನೋದು ನಮಗೂ ಗೊತ್ತಾಗತ್ತೆ. ಅದಕ್ಕೆ ಜೀವನದಲ್ಲಿ ಕೋರಿಕೆಗಳು, ಬೇಡಿಕೆಗಳು ಜಾಸ್ತಿ ಇಟ್ಕೋಬಾರ್ದು. ಎಲ್ಲ ನೋಡಿಬಿಟ್ಟು ಇದು ಬೇಕು ಅದು ಬೇಕು ಅನ್ನೋ ಆಸೆ ಇಟ್ಕೋಬಾರ್ದು. ನಮ್ಮ ಜೀವನ ತುಂಬ ಸಾಧಾರಣವಾಗಿ ಇದ್ದರೆ, ಅಂದರೆ ಸಾಯಿಯಪ್ಪ ಲೈಫ್ ಹೆಂಗಿತ್ತೋ ಅದೇ ರೀತಿಯಲ್ಲಿ ನಾವು ಏನೂ ಬೇಡ, ಸಾಯಿಯಪ್ಪ ಈ ಜನ್ಮದಲ್ಲಿ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಮಾಡಿದ್ದೀರಾ, ನನ್ನ ಲೈಫು ತುಂಬ ಚೆನ್ನಾಗಿದೆ, ಈಗ ನನ್ನ ಹತ್ರ ಏನಿದೆಯೋ ಅದು ನಾನು ತುಂಬ ಸಂತೋಷವಾಗಿ ಅನುಭವಿಸ್ತಾ ಇದ್ದೀನಿ ಅಂತ ನೀವು ಮನಸ್ಸಿಗೆ ಸಮಾಧಾನ ಹೇಳ್ಕೋಬೇಕು. ಆವಾಗ ನಿನ್ನ ಮನಸ್ಸು ಏನೂ ಕೇಳಲ್ಲ. ಏನು ಕೋರಿಕೆಗಳಿದ್ರೂ ಕೂಡ ಅದು ಸಹಜ ಅಂತ ನೀವೇ ಬಿಡ್ತೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ನಿನ್ನ ಲೈಫಲ್ಲಿ ಏನು ಬೇಕೋ ಅದು ಇಂಪಾರ್ಟೆಂಟ್, ಅಂದರೆ ಮುಖ್ಯವಾದಂಥದ್ದು ಮಾತ್ರ ಕೋರಿಕೆಗಳು ನೀವು ಸಾಯಿಯಪ್ಪ ಮುಂದೆ ಕೇಳಿದ್ರೆ ಅದು ಖಂಡಿತ ಸಾಯಿಯಪ್ಪ ಕೊಡ್ತಾರೆ. ನಿಮ್ಮ ಜೀವನಕ್ಕೆ ಇದು ಬೇಡ ಅಂದರೂ ಕೂಡ ನೀವು ಕೋರಿಕೆಗಳು ಕೇಳಿದ್ರೆ ಅದು ಸಾಯಿಯಪ್ಪ ಎಷ್ಟು ಸತಿ ಕೇಳಿದ್ರೂ ಕೂಡ ಕೊಡಲ್ಲ. ನಿನ್ನ ಲೈಫ್ಗೆ ಅತಿ ಮುಖ್ಯವಾದಂಥದ್ದು ಏನಿರುತ್ತೋ ಅದು ನೀವು ಕೇಳಿದ್ರೆ ಖಂಡಿತ ಕೊಡ್ತಾರೆ. ಪ್ರತಿ ಗುರುವಾರ ಎಲ್ಲ ಸಾಯಿ ಭಕ್ತರ ಮನೆಯಲ್ಲಿ ಸಾಯಿಯಪ್ಪಗೆ ಒಳ್ಳೆಯ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡ್ತಾರೆ, ಹೌದಾ ಅಲ್ವಾ? ಎಲ್ಲರೂ ಕೂಡ ಇದೇ ಕೆಲಸ ಮಾಡ್ತಾರೆ. ಬಟ್ ಸಾಯಿಯಪ್ಪಗೆ ಇಷ್ಟವಾದಂಥ ನೈವೇದ್ಯ ಎಲ್ಲರಿಗೂ ಗೊತ್ತಿದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಅವರೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಇವತ್ತು ಸಾಯಿಯಪ್ಪಗೆ ಇಷ್ಟವಾದಂಥ ನೈವೇದ್ಯವನ್ನು ಅದು ಯಾವ ರೀತಿ ನೀವು ಸಾಯಿಯಪ್ಪಗೆ ಕೊಡಬೇಕು ಅಂತ ಈಗ ಹೇಳ್ತೀನಿ. ಅದನ್ನು ನಾಳೆ ಖಂಡಿತ ಎಲ್ಲರೂ ಪ್ರಯತ್ನ ಮಾಡಿ, ನಾಳೆ ಒಳ್ಳೆಯ ದಿನ, ಅಮಾವಾಸ್ಯೆ ದಿನ ಈ ಚಿಕ್ಕ ಪರಿಹಾರವನ್ನು ಮಾಡಿದ್ರೆ, ಈ ಪ್ರಯತ್ನವನ್ನು ಮಾಡಿದ್ರೆ ಸಾಯಿಯಪ್ಪ ಕೂಡ ಸಂತೋಷಪಟ್ಟು ನೀವು ಏನಾದರೂ ಬೇಡಿಕೆಗಳು ಕೇಳಿದ್ರೆ ಖಂಡಿತ ನೆರವೇರುತ್ತೆ. ಹಾಗಾಗಿ ಎಲ್ಲರೂ ಪ್ರಯತ್ನ ಮಾಡಿ. ಸಾಯಿಯಪ್ಪಗೆ ತುಂಬ ಇಷ್ಟವಾದಂಥದ್ದು ರೊಟ್ಟಿ ಅಂದರೆ ತುಂಬ ಇಷ್ಟ ಸಾಯಿಯಪ್ಪಗೆ. ಅದು ಕೂಡ ನೀವು ಗೋಧಿ ಹಿಟ್ಟಿಂದ ನೀವು ಪ್ರಿಪೇರ್ ಮಾಡಿದ್ರೆ ಆ ರೊಟ್ಟಿ ಅಂದರೆ ಸಾಯಿಯಪ್ಪಗೆ ಬಹಳ ಇಷ್ಟ. ಅದಕ್ಕೆ ಜೊತೆಗೆ ಪಲ್ಯ, ಈರುಳ್ಳಿ ಪಲ್ಯನೇ ಮಾಡಬೇಕು. ಈ ಗೋಧಿ ರೊಟ್ಟಿ ಆಮೇಲೆ ಈರುಳ್ಳಿ ಪಲ್ಯ ಈ ಎರಡೂ ಮಾಡಿಬಿಟ್ಟು ನಿಮ್ಮ ಸಾಯಿ ಮಂದಿರದಲ್ಲಿ, ಅಂದರೆ ನಿಮ್ಮ ಮನೆಯಲ್ಲಿ ಪೂಜಾ ಮಂದಿರದಲ್ಲಿ ಕುತ್ಕೊಂಡು ಸಾಯಿಯಪ್ಪಗೆ ನಾಳೆ ಪೂಜೆ ಮಾಡಿಬಿಟ್ಟು ಆ ನೈವೇದ್ಯವನ್ನು ಇಟ್ಟು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಇಟ್ಬಿಟ್ಟು ಆಮೇಲೆ ಇದನ್ನ ನೈವೇದ್ಯ ಅಂತ ಹೇಳಿಬಿಟ್ಟು ನಾಯಿಗೆ ತಿನ್ನಿಸ್ಬೇಕು. ಒಂದೇ ನಾಯಿಗೆ ಕೊಡಬೇಕು ಅಂತ ಏನೂ ಇಲ್ಲ.
ನೀವು 5 ಅಥವಾ 7 ಅಥವಾ 9 ಅಥವಾ 11 ರೊಟ್ಟಿಗಳು ಮಾಡಿಬಿಟ್ಟು ಎಲ್ಲ ನಾಯಿಗಳಿಗೆ ಒಂದೊಂದು ಎರಡೆರಡು ಇಟ್ಬಿಟ್ಟು ನೀವು ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು. ತಾಯಿಯಪ್ಪ, ಇವತ್ತು ನನ್ನ ಕೈಯಲ್ಲಿ ಆದಷ್ಟು ರೊಟ್ಟಿಗಳು ಮಾಡಿ ನಾನು ನೈವೇದ್ಯ ಅಂತ ಮನಸ್ಫೂರ್ತಿವಾಗಿ ನಿಮಗೆ ಕೊಟ್ಟಿದ್ದೀನಿ, ದಯವಿಟ್ಟು ಇದನ್ನ ಸ್ವೀಕರಿಸಿ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಅನ್ಕೊಂಡು, ನನ್ನ ಬೇಡಿಕೆಗಳು ನಾನು ಕೇಳಿದ್ದು ನಿಮಗೆ ನ್ಯಾಯ ಅನ್ಸಿದ್ರೆ ಮಾತ್ರ ಅದನ್ನ ನನಗೆ ವಾಪಸ್ ಕೊಡಪ್ಪ ಅಂತ ಮನಸ್ಫೂರ್ತಿವಾಗಿ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಬೇಡಿಕೆನ ಸಾಯಿಯಪ್ಪ ಮುಂದೆ ಹೇಳ್ಕೊಂಡು, ಆಮೇಲೆ ನೀವು ಮಾಡಿರೋ ಅಂತ ನೈವೇದ್ಯವನ್ನು ನಾಯಿಗಳಿಗೆ ತಿನ್ನಿಸ್ಬೇಕು. ಇದು ನಾಯಿಗೆ ಮಾತ್ರ, ರೊಟ್ಟಿ ಮಾಡಿದ್ರೆ ನಾಯಿಗೆ ಮಾತ್ರ ನೀವು ಕೊಡಬೇಕು. ಯಾಕಂದ್ರೆ ಸಾಯಿಯಪ್ಪಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ನೀವು ಶಿರ್ಡಿಗೆ ಹೋದ್ರೆ ನೋಡಿ, ಪ್ರತಿ ಒಂದು ದಾರಿಯಲ್ಲಿ ಕೂಡ ನಿಮ್ಗೆ ನಾಯಿಗಳು ಕಾಣಿಸುತ್ತೆ. ತುಂಬಾ ದಪ್ಪ ದಪ್ಪ ನಾಯಿಗಳು ಕಾಣಿಸುತ್ತೆ. ನೀವು ಸಾಯಿಯಪ್ಪ ದರ್ಶನಕ್ಕೆ ಹೋಗುವಾಗ ಕ್ಯೂ ಅಲ್ಲಿ ಒಂದ್ಸತಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಎಲ್ಲಾ ಲೈನ್ ಅಲ್ಲಿ ಕೂಡ ಒಂದೊಂದು ನಾಯಿ ಖಂಡಿತ ಕಾಣಿಸುತ್ತೆ. ನಮ್ಗೆ ಅಷ್ಟು ಪ್ರೀತಿವಾದಂಥದ್ದು. ಅದಕ್ಕೆ ನಾಳೆ ತಪ್ಪದೆ ಎಲ್ಲರೂ ಕೂಡ ಸಾಯಿಯಪ್ಪಗೆ ರೊಟ್ಟಿ ಆಮೇಲೆ ಈರುಳ್ಳಿ ಪಲ್ಯ ಪ್ರಿಪೇರ್ ಮಾಡಿಬಿಟ್ಟು ಸಾಯಿಯಪ್ಪಗೆ ನೈವೇದ್ಯ ಅಂತ ಇಟ್ಟು ನೋಡಿ, ಆಮೇಲೆ ನಾಯಿಗೆ ಕೊಡಿ. ಬೇಗ ನಿಮ್ಮ ಬೇಡಿಕೆ ಆಶೀರ್ವಾದ ಮೂಲಕ ಸಿಗುತ್ತೆ. ಇನ್ನೊಂದು, ಸಾಯಿಯಪ್ಪಗೆ ಇಷ್ಟವಾದಂಥದ್ದು ಕಾಫಿ. ಈ ಕಾಫಿ ಕೂಡ ಸಾಯಿಯಪ್ಪ ತುಂಬಾ ಪ್ರೀತಿಯಿಂದ ಕುಡಿತಾ ಇದ್ರಂತೆ. ಅದು ಯಾವ ತರ ಪ್ರಿಪೇರ್ ಮಾಡ್ತಾ ಇದ್ರಂತೆ, ಅವ್ರ ಕೈಯಲ್ಲಿ ಅವರೇ ಮಾಡ್ತಾ ಇದ್ರಂತೆ. ಸಾಯಿಯಪ್ಪಗೆ ಕಾಫಿ ಕೂಡ ಇಷ್ಟ ಅಂತ ಗೊತ್ತು ಅನ್ನೋರು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನನಗೂ ಗೊತ್ತು ಸಾಯಿಯಪ್ಪಗೆ ಕಾಫಿ ಇಷ್ಟ ಅಂತ ನೀವು ಕಮೆಂಟ್ ಮಾಡಿ. ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ. ಸಾಯಿಯಪ್ಪಗೆ ಇಷ್ಟವಾದಂತ ಈ ಕಾಫಿ ಕೂಡ ನೀವು ಯಾರಿಗಾದ್ರೂ ಕೊಡ್ಬೋದು. ನೀವು ಪ್ರಿಪೇರ್ ಮಾಡಿ ನಿಮ್ಮ ಕೈಯಲ್ಲಿ. ಸಾಯಿಯಪ್ಪ ಹೆಂಗ್ ಪ್ರಿಪೇರ್ ಮಾಡ್ತಾ ಇದ್ರಂದ್ರೆ, ಒಂದು ಗ್ಲಾಸ್ ಅಲ್ಲಿ ಹಾಫ್ ಗ್ಲಾಸ್ ನೀರ್ ತಗೊಂಡು ಮಿಕ್ಕಿರೋ ಹಾಫ್ ಗ್ಲಾಸ್ ಹಾಲು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ರಂತೆ. ಇದು ಸಾಯಿ ಸಚ್ಚರಿತ್ರೆಯಲ್ಲಿ ನಾನೇ ಓದಿದ್ದೀನಿ ಫ್ರೆಂಡ್ಸ್, ನನಗೆ ನೆನಪಿದೆ, ಹಂಗಾಗಿ ಅದಕ್ಕೆ ಹೇಳ್ತಾ ಇದ್ದೀನಿ. ಸಾಯಿಯಪ್ಪ ಇದೇ ರೀತಿ ಪ್ರಿಪೇರ್ ಮಾಡ್ತಾ ಇದ್ರಂತೆ. ನೀವು ಇದೇ ತರ ಪ್ರಿಪೇರ್ ಮಾಡಿಬಿಟ್ಟು ನಿಮ್ಮ ನೆಂಟರಿಗೆ ಅಥವಾ ನಿಮ್ಮ ಮನೆಗೆ ಯಾರಾದರೂ ಬಂದ್ರೆ ಅಥವಾ ಯಾರಾದರೂ ಆಚೆಯಿಂದ ಮಾತಾಡಿಸಿದ್ರು ಕೂಡ ಅವ್ರನ್ನ ಕರೆದ್ಬಿಟ್ಟು ಅವ್ರಿಗೆ ಕಾಫಿ ಪ್ರಿಪೇರ್ ಮಾಡಿಬಿಟ್ಟು ಕೊಡಿ. ಅದು ಬಹಳ ಒಳ್ಳೆಯದು. ಸಾಯಿಯಪ್ಪ ಇವ್ರ ಮೂಲಕ ಆ ಕಾಫಿಯನ್ನ ತಗೊತಾ ಇದ್ದಾರೆ, ಸ್ವೀಕರಿಸುತ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ನಾವು ಏನೇ ಚಿಕ್ಕ ಸಹಾಯ ಮಾಡಿದ್ರೂ ಕೂಡ ಅದು ನಮ್ಮ ಪುಣ್ಯ ಅಂತ ಅನ್ಕೋಬೇಕು. ಕೆಲವೊಂದು ಟೈಮಲ್ಲಿ ಗೊತ್ತಿಲ್ಲದೆ ನಾವು ಒಳ್ಳೆಯ ಕೆಲಸಗಳು ಮಾಡ್ತಾ ಇರ್ತೀವಿ. ಆ ಒಳ್ಳೆಯ ಕೆಲಸಗಳಿಂದಾನೇ ನಮಗೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಅದು ನಮಗೂ ಗೊತ್ತಾಗಲ್ಲ. ಅದಕ್ಕೆ ಯಾವಾಗ್ಲೂ ಒಳ್ಳೇದೇ ಮಾಡಬೇಕು. ಒಳ್ಳೆಯ ಮನಸ್ಸಿಂದಾನೇ ಎಲ್ಲರನ್ನೂ ನೋಡ್ಬೇಕು, ಆವಾಗ ನಿಮ್ಗೂ ಒಳ್ಳೇದಾಗತ್ತೆ. ಸಾಯಿಯಪ್ಪಗೆ ಏನೇನು ಇಷ್ಟ ಅಂತ ಈ ವಿಡಿಯೋ ಮೂಲಕ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಸಾಯಿಯಪ್ಪಗೆ ತುಂಬಾ ಇಷ್ಟವಾದಂಥದ್ದು ಇನ್ನ ಇದೆ. ನೀವು ಮೊದಲು ನಾಳೆ ಅಮಾವಾಸ್ಯೆ ದಿನ ಈ ರೊಟ್ಟಿ ಈರುಳ್ಳಿ ಪಲ್ಯ ತಪ್ಪದೆ ಮಾಡಿ ನಾಯಿಗೆ ತಿನ್ನಿಸಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗತ್ತೆ. ಈ ವಿಡಿಯೋ ಕೂಡ ನಿಮಗೆ ಇಷ್ಟವಾಯಿತು ಅಂತ ತಿಳ್ಕೊತೀನಿ. ಈ ವಿಡಿಯೋನ ಎಲ್ಲಾ ಸಾಯಿ ಭಕ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.